ನಮಸ್ಕಾರ. ಶಿವಕುಮಾರ ಪರ್ವ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತು ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಆ ನಂತರ ರಾಜ್ಯಪಾಲರ ಬಳಿಗೆ ಹೋದ್ರು. ರಾಜ್ಯಪಾಲರ ಹತ್ರ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ರು ಡಿಕೆ ಶಿವಕುಮಾರ್. ಆದಿಯಾಗಿ ಈ ಹಿಂದೆ ಇದ್ದಂತಹ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದಂತಹ ಸಚಿವ ಸಂಪುಟದ ಸದಸ್ಯರು, ಮಾಜಿ ಸಚಿವರುಗಳು ಅಲ್ಲಿಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಬುಧವಾರ ಸಂಜೆ 4:05 ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಪ್ರಮಾಣ ವಚನಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಲೋಕಭವನದ ಗಾಜಿನ ಮನೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಆಗ್ತಾರೆ. ಈ ಒಂದು ಕಾರ್ಯಕ್ರಮವನ್ನ ರಾಜಭವನದ ಅಂದ್ರೆ ಲೋಕಭವನದ ಗಾಜಿನ ಮನೆಯಲ್ಲಿ ನೆರವೇರಿಸಲಾಗುತ್ತೆ. ಡಿಕೆ ಶಿವಕುಮಾರ್ ಜೊತೆಗೆ ಸಿದ್ದು ಕೂಡ ರಾಜ್ಯಪಾಲರ ಬಳಿಗೆ ಹೋಗುವ ಸಂದರ್ಭದಲ್ಲಿ ಒಂದೇ ಕಾರಿನಲ್ಲಿ ಪ್ರಯಾಣ ಬೆಳೆಸಿದರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬಳಿ ಹಕ್ಕು ಮಂಡನೆ ಮಾಡಿದರು. ಈಗಾಗಲೇ ಆಹ್ವಾನವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರಾಗಿರುವ ಥಾವರ್ ಚಂದ್ ಗೆಹ್ಲೋಟ್ ಅವರು. ಬುಧವಾರ ಸಂಜೆ 4:05 ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಡಿಕೆ ಶಿವಕುಮಾರ್. ಮೊನ್ನೆ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ರಾಜೀನಾಮೆ ಆದ ಬಳಿಕ ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿತ್ತು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಆ ನಂತರ ರಾಜ್ಯಪಾಲರ ಬಳಿಗೆ ಹೋಗಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದ್ದಾರೆ. ಅಲ್ಲೇ ಆದಂತಹ ಬೆಳವಣಿಗೆಗಳು ಏನೇನು, ಇಲ್ಲಿವರೆಗೂ ನಡೆದಂತಹ ಎಲ್ಲಾ ಡೆವಲಪ್ಮೆಂಟ್ಸ್ ನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. Congress High Command suggested the name of D.K. Shivakumar, Deputy Chief Minister, as the leader of Congress Legislative Party. He is going to take oath as a Chief Minister along with his team on 3rd evening. ಕೊನೆಗೂ ಕೈಗೂಡಿತು ಡಿಕೆ ಕನಸು. ನಾಯಕ ನೀವೇ ಅಂದ ಶಾಸಕಾಂಗ ಸಭೆ. ಬೆಳಗಿನಿಂದ ಇದೇ ಕುತೂಹಲ. ಮಧ್ಯಾಹ್ನವಾಗುತ್ತಲೇ ಒಬ್ಬೊಬ್ಬರಾಗಿ ಆಗಮಿಸಿದ ಶಾಸಕರು. ಪಾವಗಡದ ಕಾರ್ಯಕ್ರಮದ ಕಾರಣ ಸ್ವಲ್ಪ ತಡವಾಗಿ ಬಂದ ಸಿದ್ದರಾಮಯ್ಯ. ಅಂತೂ ಶುರುವಾಯಿತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಈ ಕ್ಷಣಕ್ಕಾಗಿ ಕಾಯುತ್ತಿದ್ದ ದಿಲ್ಲಿ ವೀಕ್ಷಕರು ಕೂಡ ಸಿದ್ದರಾಮಯ್ಯ ಬರುತ್ತಲೇ ನಿರ್ಣಯಗಳ ಪ್ರಸ್ತಾಪಕ್ಕೆ ಚಾಲು ಕೊಟ್ಟರು. ಮೊದಲಿಗೆ ರಾಜೀನಾಮೆ ಪ್ರಸ್ತಾಪ ಮಾಡಿದ ಸಿದ್ದರಾಮಯ್ಯ ಮುಂದಿನದ್ದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದು ಹೊರ ನಡೆದು ಬಿಟ್ಟರು. 10 ನಿಮಿಷಗಳ ಸಸ್ಪೆನ್ಸ್ ಹೈ ಡ್ರಾಮಾದ ಬಳಿಕ ಕೊನೆಗೂ ಡಿಕೆ ಶಿವಕುಮಾರ್ 3 ವರ್ಷಗಳಿಂದ ಕಾಯ್ತಿದ್ದ ಕ್ಷಣ ಬಂದೇ ಬಿಡ್ತು. ಪಕ್ಷದ ನೂತನ ನಾಯಕರಾಗಿ ಆಯ್ಕೆಯಾಗಿಯೇ ಬಿಟ್ಟರು. ಆಯ್ಕೆಗೂ ಮುನ್ನ 10 ನಿಮಿಷಗಳ ಹೈ ಡ್ರಾಮಾ. ಪ್ರತ್ಯೇಕ ಚರ್ಚೆ ಬಳಿಕ ಸಿದ್ದುಬಾಯಿಯಲ್ಲಿ ಡಿಕೆ ಹೆಸರು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಹೆಸರನ್ನು ಪ್ರಸ್ತಾಪ ಮಾಡದ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ಘೋಷಿಸಿ ನೇರವಾಗಿ ತಮ್ಮ ಕಚೇರಿಗೆ ತೆರಳಿದ್ರು. ಸಿದ್ದರಾಮಯ್ಯ ಹಿಂದೆಯೇ ಹೋದ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿದ್ದರಾಮಯ್ಯ ಮನವೊಲಿಕೆಗೆ ಪ್ರಯತ್ನಿಸಿದ್ರು. ಆ ಬಳಿಕ ರಾಹುಲ್ ಗಾಂಧಿಗೆ ಕರೆ ಮಾಡಿ ಸಭೆಯಲ್ಲಿ ನಡೆದ ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದ್ರು. ಹೈಕಮಾಂಡ್ ಮನವೊಲಿಕೆ ಬಳಿಕ ಸಿದ್ದರಾಮಯ್ಯ ಹೆಸರು ಪ್ರಸ್ತಾಪಕ್ಕೆ ಒಪ್ಪಿಕೊಂಡರು. ಅಷ್ಟರಲ್ಲಿ ಸಿದ್ದರಾಮಯ್ಯ ಕಚೇರಿಗೆ ಡಿಕೆ ಶಿವಕುಮಾರ್ ಕೂಡ ಆಗಮಿಸಿದ್ರು. ಕೂಡಲೇ ಸಿದ್ದರಾಮಯ್ಯ ಸಹಿತ ಎಲ್ಲರೂ ಶಾಸಕಾಂಗ ಪಕ್ಷದ ಸಭೆಗೆ ವಾಪಸ್ಸಾದ್ರು. ದಿಲ್ಲಿ ನಾಯಕರ ಜೊತೆಗೆ ಮಾತನಾಡಿದ ಬಳಿಕ ಶಾಸಕಾಂಗ ಪಕ್ಷದ ಸಭೆಗೆ ವಾಪಸ್ಸಾದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೆಸರನ್ನು ಸ್ವತಃ ಪ್ರಸ್ತಾಪ ಮಾಡಿದ್ರು. ಒಂದು ಸಾಲಿನ ನಿರ್ಣಯವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅಂಗೀಕರಿಸಿದ್ರು. ಈ ನಿರ್ಣಯದ ಪರ ಎಲ್ಲ ಶಾಸಕರು ಕೈ ಎತ್ತುವ ಮೂಲಕ ಅನುಮೋದನೆ ಕೊಟ್ಟರು. ಇದರೊಂದಿಗೆ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾದರು. ರಾಷ್ಟ್ರೀಯ ನಾಯಕರು ಸೇರಿದಂತೆ ಎಲ್ಲರೂ ಡಿಕೆ ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸಿದರು.
ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯಗೆ ಮತ್ತೊಮ್ಮೆ ಆಹ್ವಾನ. ರಾಹುಲ್ ಕೈ ಬಲಪಡಿಸಬೇಕು ಎಂದ ಕೆಸಿವಿ. ರಾಜೀನಾಮೆಗೂ ಮುನ್ನ ಸಿದ್ದು ಭೇಟಿ ವೇಳೆ ರಾಹುಲ್ ಮೊದಲ ಬಾರಿ ಕೇಳಿದ್ದು ದಿಲ್ಲಿಗೆ ಬನ್ನಿ ಅಂತ. ಇದಾದ ಮೇಲೆ ಎರಡನೇ ಬಾರಿ ಹೋದಾಗಲೂ ಇದೇ ಬೇಡಿಕೆ. ಬೆನ್ನಲ್ಲೇ ಖರ್ಗೆ ಅವರಿಂದಲೂ ಇದೇ ಮಾತು. ಈಗ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಇದೇ ಆಹ್ವಾನ. ಸಭೆಯಲ್ಲಿ ಮಾತನಾಡಿದ ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಎಂದು ಮನವಿ ಮಾಡಿದ್ರು. ಸಿದ್ದರಾಮಯ್ಯ ಸೇವೆ ರಾಜ್ಯದ ಜೊತೆಗೆ ರಾಷ್ಟ್ರಕ್ಕೂ ಬೇಕಿದೆ. ನೀವು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಕೈ ಬಲಪಡಿಸಬೇಕಿದೆ ಎಂದು ಕೆಸಿ ವೇಣುಗೋಪಾಲ್ ಮತ್ತೊಮ್ಮೆ ದಿಲ್ಲಿಗೆ ಆಹ್ವಾನಿಸಿದ್ರು. ಸಭೆ ಯಶಸ್ವಿಯಾಗಿ ಮುಗಿತು. ಹೊರಬಂದು ಜಂಟಿ ಸುದ್ದಿಗೋಷ್ಠಿ ನಡೆಸಿದ ನಾಯಕರು ನಾವೆಲ್ಲ ಕಾಂಗ್ರೆಸ್ ಫ್ಯಾಮಿಲಿ ಅಂದ್ರು. 2028ಕ್ಕೂ ಗದ್ದುಗೆ ಮೇಲೆ ಕಾಂಗ್ರೆಸ್ ಇರುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. As you are aware that Siddaramaiah ji had resigned the chief ministership of Karnataka and the governor of Karnataka accepted his resignation. In the circumstances, today, Legislative Party of Karnataka Congress met. The meeting initially unanimously authorized Congress High Command to propose a leader for Karnataka Legislative Party. After that, we had discussed the matter with the Congress High Command. Congress High Command suggested the name of D.K. Shivakumar, Deputy Chief Minister, as the leader of Congress Legislative Party. Siddaramaiah ji proposed the name of D.K. Shivakumar and Dr. Parameshwara seconded it. CLP again unanimously accepted the name moved by Siddaramaiah ji and seconded by Dr. Parameshwar. I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress. ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಆದ ಬಳಿಕ ಒಂದೇ ಕಾರಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಲೋಕಭವನಕ್ಕೆ ಭೇಟಿ ನೀಡಿದ್ರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದ ಬಗ್ಗೆ ಮಾಹಿತಿ ನೀಡಿದ್ರು. ರಾಜ್ಯಪಾಲರ ಬಳಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದ್ರು. ಆ ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಡಿಕೆ ಶಿವಕುಮಾರ್ಗೆ ಸರ್ಕಾರ ರಚನೆಗೆ ಆಹ್ವಾನ ನೀಡಿದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲಿಲ್ಲ ಪ್ರಮಾಣ. ಗಾಜಿನ ಮನೆಯಲ್ಲಿ ಸರಳವಾಗಿ ಡಿಕೆಶಿ ಪದಗ್ರಹಣ. ರಾಜ್ಯದಲ್ಲಿ ಡಿಕೆಶಿ ಪರ್ವ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಬುಧವಾರ ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಸರಳ ರೀತಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಲು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಕಳೆದ ವರ್ಷ ವಿಧಾನಸೌಧದ ಮೆಟ್ಟಿಲು ಮೇಲೆ ಆರ್ಸಿಬಿ ಆಟಗಾರರಿಗೆ ಸನ್ಮಾನದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಉಂಟಾಗಿತ್ತು. ಅದೇ ಕಾರಣಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮನವಿ ಮಾಡಿದ್ದು ಡಿಕೆ ಶಿವಕುಮಾರ್ ತನ್ನ ನಿರ್ಧಾರ ಬದಲಾವಣೆ ಮಾಡಿದ್ದಾರೆ. ಲೋಕಭವನದ ಗಾಜಿನ ಮನೆಯಲ್ಲಿ ಸರಳವಾಗಿ ಕಾರ್ಯಕ್ರಮ ನಡೆಯಲಿದೆ. ಸಿಎಲ್ಪಿ ಸಭೆ ಬಳಿಕ ಹಿರಿಯ ಶಾಸಕರು ನಾಳೆ ದೆಹಲಿಗೆ ತೆರಳಲು ಮುಂದಾಗಿದ್ದಾರೆ. ಮಂತ್ರಿ ಮಂಡಲ ರಚನೆ, ಡಿಸಿಎಂಗಳ ನೇಮಕಾತಿ ಬಗ್ಗೆ ಚರ್ಚೆ ನಡೆಸಿ ಪ್ರಬಲ ಖಾತೆ ಪಡೆಯಲು ಕೆಲವರು ಪ್ರಯಾಣ ಬೆಳೆಸುತ್ತಿದ್ದಾರೆ. ಹೈಕಮಾಂಡ್ ನಾಯಕರ ಬಳಿ ಲಾಬಿ ಮಾಡಿ ಡಿಕೆ ಶಿವಕುಮಾರ್ ಮೇಲೆ ಒತ್ತಡ ಹೇರಲು ಮುಂದಾಗಿದ್ದಾರೆ. ಎಐಸಿಸಿಯವರು ಘೋಷಣೆ ಮಾಡಿದ್ದಾರೆ, ಎಲ್ಲ ಇನಾನಿಮಸ್ ಆಗಿ ಶಾಸಕರು, MLCಗಳು, ರಾಜ್ಯಸಭಾ ಮೆಂಬರು, ಪಾರ್ಲಿಮೆಂಟ್ ಮೆಂಬರ್ಸು ಇನಾನಿಮಸ್ ಆಗಿ ಹೊಸ ನಾಯಕನ, ಹೊಸ ಮುಖ್ಯಮಂತ್ರಿನ ಆಯ್ಕೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ವಿ. 3ನೇ ತಾರೀಕು 3 ಗಂಟೆಯಿಂದ 4 ಗಂಟೆ ಒಳಗಡೆ ರಾಜಭವನದಲ್ಲಿ ಓದ್ ತಗೋತಾ ಇದ್ದಾರೆ. ಬಹಳ ಸಂತೋಷವಾಗಿ, ಬಹಳ ಸುಖವಾಗಿ ಆ ಒಂದು ಬದಲಾವಣೆ ಲೀಡರ್ಶಿಪ್ಪನ್ನು, CLP ಲೀಡರ್ಶಿಪ್ಪನ್ನು ನಾವು ಹೈಕಮಾಂಡಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ವಿ. ಹೈಕಮಾಂಡ್ ಅಲ್ಲಿಂದ ನೇಮಕ ಮಾಡಿದ್ರು, ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡಿದ್ರು.
ಎಲ್ಲ ಥರದ ಒಂದು ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಅಧಿಕಾರ ಬದಲಾವಣೆ ಕಾರ್ಯಕ್ರಮ 3ನೇ ತಾರೀಕು ಪಕ್ಷ ಸಿದ್ದರಾಮಯ್ಯನವರೇ ನಿಂತು ಎಲ್ಲ ಮಾಡ್ತಾರೆ. ಕಾಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದು ಹೈಕಮಾಂಡ್ ನನ್ನ ಹೆಸರು ಹೇಳಿದ್ರೆ ನಾನು ಓದ್ತೀನಿ. ಎಲ್ಲ ಮಾಡಿದ್ದೀವಿ, ಫಲಪ್ರದ ಆಗ್ಬೋದು, ನಿರೀಕ್ಷೆನಲ್ಲಿದ್ದೀವಿ, ಭರವಸೆ ಈಡೇರುತ್ತೆ ಅನ್ನೋ ನಿರೀಕ್ಷೆನಲ್ಲಿದ್ದೀವಿ. ಕಾದು ನೋಡೋಣ. ತಮ್ಮ ಆಸೆಗೆ ತಣ್ಣೀರು ಬಿದ್ದರೆ ತಣ್ಣೀರು ಬೀಳಲ್ಲ. ತಣ್ಣೀರು ಬಿದ್ದರೆ ಏನು ಮಾಡೋಕ್ಕಾಗುತ್ತೆ? ಅವರು ಅತ್ಯಂತ ಹಿರಿಯ ಕಾಂಗ್ರೆಸ್ಸಿನ ನಾಯಕರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಮುಖ್ಯಮಂತ್ರಿಗಳಾಗಿದ್ದಂಥವರು. ಅವರು ಇವತ್ತು ಆತ್ಮ ಸಂತೋಷದಿಂದ ಪ್ರಪೋಸ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು CLP ನಾಯಕರಾಗಬೇಕು ಅಂತೇಳಿ, ಶಾಸಕಾಂಗ ಪಕ್ಷದ ನಾಯಕರಾಗಬೇಕು ಅಂತೇಳಿ ಅವರು ಪ್ರಪೋಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಅನುಮೋದಿಸಿದ್ದಾರೆ. ಅದು ಅಂತಿಮವಾಗಿ ಯುನಾನಿಮಸ್ ಡಿಸಿಷನ್, ಯಾವುದೇ ಥರವಾದಂಥ ರಾಗ ದ್ವೇಷ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಎಲ್ಲರ ಬೆಂಬಲದೊಂದಿಗೆ ಅದು ರೆಸೊಲ್ಯೂಷನ್ನು ತೀರ್ಮಾನ ಆಗಿದೆ. ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಏನು ಗಲಾಟೆ, 135 ಜನ ಒಂದು ಪಿನ್ ಡ್ರಾಪ್ ಸೈಲೆಂಟು. ನಾವು 135 ಕೂಡ ಎಲ್ಲ ಯುನಾನಿಮಸ್ ಆಗಿ ಹೈಕಮಾಂಡ್ ಅವ್ರಿಗೆ ನಾವು ಆಥರೈಸ್ ಮಾಡಿದ್ವಿ. ಸಿದ್ದರಾಮಯ್ಯ ಅವರಾಗಲಿ ವೇಣುಗೋಪಾಲ್ ಎದ್ದು ಆಚೆ ಹೋಗಿದ್ದು ಅಂತ ಬೇರೆ ಏನು ಗಲಾಟೆಗಲ್ಲ. ಮೇಲಗಡೆ ರೂಮ್ನಾಗ ಕೂತ್ಕೊಂಡು ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ, ಖರ್ಗೆ ಸಾಹೇಬ್ರಿಗೆ, ಅಧ್ಯಕ್ಷರಿಗೆ ಮಾತಾಡಿ ಗ್ರೀನ್ ಸೀಲ್ ತೊಗೊಂಡು ಅನೌನ್ಸ್ ಮಾಡ್ಬಂದು ಅವ್ರ ಪರ್ಮಿಷನ್ ತೊಗೊಂಡು ಅನೌನ್ಸ್ ಮಾಡಿ. ಇವತ್ತು ನಾವೆಲ್ಲನೂ ಕೂಡ, ನಾನೊಬ್ಬನೇ ಅಲ್ಲ, ಎಲ್ಲರೂ ಕೂಡ ಈ ಸ್ಥಾನಮಾನವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ನಮ್ಮ ಕಾರ್ಯಕರ್ತರಿಂದ, ನಮ್ಮ ಪಕ್ಷದಿಂದ. ಸೊ ಪಕ್ಷದ ಏನು ತೀರ್ಮಾನ ಇರ್ತದೆ ಅದಕ್ಕೆಲ್ಲರೂ ನಾವು ಬದ್ಧರಾಗಿರ್ತೇವೆ. ಅಪೇಕ್ಷೆ ಪಟ್ಟಂತೆಲ್ಲ ಹೈಕಮಾಂಡು ಏನೊಂದು ಇಷ್ಟು ದಿನದಿಂದ ಕೂಡ ಒಂದು ತೀರ್ಮಾನ ತಗೋಬೇಕಾಗಿತ್ತು. ಆ ಒಂದು ಹೈಕಮಾಂಡಿನ ನಿರ್ಧಾರ ಬಂದಿರೋದ್ರಿಂದ, ಹೈಕಮಾಂಡ್ ಸೂಚನೆ ಮಾಡದಂತೆ ಇವತ್ತು ಸರ್ವಾನುಮತದಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳು ಕೂಡ ಸೇರಿಕೊಂಡು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಏನು ಹೈಕಮಾಂಡ್ ಸೂಚನೆ ಮಾಡಿತ್ತು ಅದಕ್ಕೆ ತಕ್ಕಂಗೆ ಇವತ್ತು ಅವ್ರನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದೀವಿ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆ ಸುಸೂತ್ರವಾಗಿ ನಡೆದಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ಟಿದ್ದಾರೆ. ಜೂನ್ 3ರಂದು ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಆದರೆ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಅನ್ನೋ ಸಸ್ಪೆನ್ಸ್ ಮಾತ್ರ ಹಾಗೆ ಉಳಿದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.